ತೆಗಿಸ್ತೀನಿ ಗೇಟ್ನ, ಗೆಟ್ ಔಟ್ ಅಂಥೇಳಿ ಸುದೀಪ್ ಅವರು ಹೇಳಕತ್ತಾರೆ. ತುಂಬ ಗರಂ ಆಗಿ ಬಂದಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಅಂತಂದರೆ, ವಾರದ ಕತೆ ಕಿಚನ ಜೊತೆ ಅಲ್ಲ ಅಲ್ವಾ. ಈಗ ಅವರು ಬರಕತ್ತಾರ ಅಂತ ಅಂದಮೇಲೆ ಬಜಾರ್ ಬರುತ್ತಲ್ವ, ಆ ಬಜಾರ್ ಬಂದರೂ ಕೂಡ ಯಾರು ಕೂಡ ಬರ್ತಾ ಇಲ್ಲ, ಇನ್ನೂ ರೆಡಿ ಆಗೋದು ಅದೇ ಇದ್ರಾಗೆ ಇದ್ದಾರಲ್ವ. ಅದಕ್ಕೆ ಸುದೀಪ್ ಸರ್ ಅವರು ತುಂಬ ಗರಂ ಆಗಿದ್ದಾರೆ. ಫಸ್ಟ್ ಬಜಾರ್ ಬಂದಾಗಿಂದನೂ ನೋಡಕತ್ತೀನಿ, ಒಬ್ಬರು ಕೂಡ ಸೀರಿಯಸ್ ಆಗಿ ತೊಗೊಂಡು ಬರ್ತಾನೆ ಇಲ್ಲ. ಎಲ್ಲಿ ನಿಮ್ಮ ಮೈಕ್ ಅಂತ ಹೇಳಿ ಪ್ರತಾಪ್ ಅವ್ರಿಗೆ ಕೇಳಿದ್ದಾರೆ. ಅವ್ರು ಮೈಕ್ ಹಾಕೊಂಡಿಲ್ಲ, ಹಂಗೆ ಬಂದುಬಿಟ್ಟಿದ್ದಾರೆ ಗಾಬರಿಯಲ್ಲಿ. ಆಮೇಲೆ ಸೀರಿಯಸ್ನೆಸ್ಸೇ ಇಲ್ಲಲ್ಲ ನಿಮಗೆ ಅಂತ ಹೇಳಿ ವಿನಯ್ ಅವ್ರಿಗೂ ಕೂಡ ಕ್ಲಾಸ್ ತಗೊಂಡಿದ್ದಾರೆ. ಆಮೇಲೆ ಮೈಕಲ್ ಅವ್ರಿಗೂ ಕೂಡ ಖಡಕ್ ಆಗಿ ವಾರ್ನಿಂಗ್ ಕೊಟ್ರು ಅಂತಾನೆ ಹೇಳ್ಬೋದು, ಮತ್ತೆ ಕ್ಲಾಸ್ ತಗೊಂಡ್ರು ಅಂತಾನೆ ಹೇಳ್ಬೋದು ಈ ಪ್ರೋಮೋದಲ್ಲಿ. ಏನಪ್ಪಾ ಅಂತಂದ್ರೆ, ಅವರು ಮೊನ್ನೆ ಹೇಳಿದ್ರಲ್ವಾ, ರಾಗಿ ಮುದ್ದೆ ಮಾಡುವಾಗ ಈಗ ಒಬ್ರು ಮಾಡಿದ್ರು ಕೂಡ ಮನೆ ಮಂದಿಗೆಲ್ಲ ಶಿಕ್ಷೆ ಕೊಡ್ತಾರ, ಹಂಗೆಲ್ಲ ಮಾಡ್ಬೇಡ್ರಿ, ಎಲ್ರಿಗೂ ಶಿಕ್ಷೆ ಬರ್ತದ ಅಂತ ಹೇಳಿ ಸಿರಿ ಅವರು, ನಮ್ರತ ಅವರು ಎಲ್ಲರೂ ಕೂಡ ಹೇಳಕತ್ತಿದ್ರು. ಆದ್ರೆ ಅದನ್ನ ಮೈಕಲ್ ಅವರು ಸೀರಿಯಸ್ ಆಗಿ ತಗೊಲಿಲ್ಲ. ಅವರು ಏನಂದ್ರೆ, ಏನು ಶಿಕ್ಷೆ ಕೊಡ್ತಾರ, ಏನು ಗೇಟಿಂದ ಹೊರಗೆ ಹಾಕ್ತಾರ, ಏನು ಕೈ ಮುರಿತಾರ, ಏನು ಕಾಲು ಮುರಿತಾರ ಅಂತ ಹೇಳಿದ್ರಲ್ವಾ. ಈ ಒಂದು ಮಾತಿಂದ ಫುಲ್ ಗರಂ ಆಗಿದ್ದಾರೆ ಸುದೀಪ್ ಅವರು. ಅದಕ್ಕೆ ಅವ್ರು ಹೇಳಿದ್ರು, ನಿಮ್ಗೊಂದು ವೇದಿಕೆ ಸಿಕ್ಕಿ, ಆ ವೇದಿಕೆಯಿಂದ ನಿಮ್ಗೊಂದು ಮರ್ಯಾದೆ ಸಿಕ್ಕಿದ್ರೆ ಅವ್ರ ವೇದಿಕೆಗೆ ಇರುವಂತಹ ರೂಲ್ಸ್ ರೆಗ್ಯುಲೇಷನ್ಸನ್ನ ಇದು ಮಾಡ್ತೀರಾ, ದಬ್ಬ ಬಿಡ್ತೀರಾ, ಏನು ನೀವು ಮಾಡ್ತಿರೋದು, ಈಗಲೇ ಹೋಗಿ ಗೆಟ್ ಔಟ್ ಅಂತ ಹೇಳಿ ತುಂಬ ಸೀರಿಯಸ್ ಆಗಿ ಹೇಳಕತ್ತು ಬಿಟ್ಟಿದ್ದಾರೆ ಸುದೀಪ್ ಅವರು. ನೋಡೋಣ ಇನ್ನು ಏನೇನಾಗುತ್ತೆ ಅಂತ ಹೇಳಿ. ಯಾಕಂತಂದರೆ ಈ ವಾರೆಲ್ಲ ಏನೇನಾಯ್ತು ಅಂತ ಹೇಳಿ ನಮ್ಗೆಲ್ರಿಗೂ ಗೊತ್ತೇ ಅದ. ಈ ಮಧ್ಯೆ ಮೈಕಲ್ ಅವ್ರಿಗೆ ತುಂಬಾ ಜಾಸ್ತಿ ಕೊಬ್ಬು ಬಂದಿದೆ ಅಂತ ಹೇಳಿ ಕಮೆಂಟಲ್ಲಿ ಕೂಡ ತುಂಬ ಜನ ಹೇಳಕತ್ತಿದ್ದಾರೆ. ಇಲ್ಲಿವರೆಗೆ ಅವರು ಕನ್ನಡ ಭಾಷೆ ಎಷ್ಟು ಚೆನ್ನಾಗಿದೆ, ಅವ್ರು ಕನ್ನಡ ಚೆನ್ನಾಗಿ ಮಾತಾಡ್ತಿದ್ದಾರೆ, ಕನ್ನಡ ಮೇಲೆ ಇರುವಂತಹ ಅಭಿಮಾನ ಅಂತ ಅಭಿಮಾನ ಯಾರಿಗೂ ಇಲ್ಲ ಅಂತಾನೆ ಹೇಳ್ಬೋದು ಅಂತ ಹೇಳಿ ಅಷ್ಟು ಲವ್ ಮಾಡ್ತಿದ್ರು, ಜನರು ಪ್ರೀತಿಸ್ತಿದ್ರು, ಮತ್ತು ಪ್ರೋತ್ಸಾಹ ಕೂಡ ಕೊಡ್ತಿದ್ರು. ಆದ್ರೆ ಈಗ ಆ ವೇದಿಕೆಯಿಂದ ಅವ್ರು ಏನಿದ್ದಾರೆ ಅಂತ ಹೇಳಿ ಗುರುತಿಸ್ಕೊಂಡ್ಮೇಲೆ ಕನ್ನಡ ಜನಕ್ಕೆ ಬೈಯೋದು, ಕನ್ನಡ ಇದನ್ನೇ ಇದು ಮಾಡೋದು, ಒಂದು ವೇದಿಕೆಯನ್ನು ಸಿಕ್ಕಿರೋದನ್ನ ಈ ಥರ ಹೀಯಾಳಿಸೋದು, ಅದು ಯಾಕೋ ಸರಿ ಕಾಣಿಸ್ತಿಲ್ಲ. ಯಾಕಂತಂದ್ರೆ ಬಿಗ್ ಬಾಸ್ ಅಂದಮೇಲೆ ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಲೇಬೇಕು. ಅದೆಂಥ ಮಹಾನ್ ವ್ಯಕ್ತಿ ಆಗಲಿ ಬಂದರೂ ಕೂಡ ಬಿಗ್ ಬಾಸ್ ಹೇಳಿರುವಂತಹ ರೂಲ್ಸ್ಗಳನ್ನು ಫಾಲೋ ಮಾಡಲೇಬೇಕು. ಆದರೆ ಇವರು ಮಾಡಲಿಲ್ಲಲ್ವಾ ನಿನ್ನೆ. ಅದಕ್ಕೆ ಸುದೀಪ್ ಅವರಿಗೆ ತುಂಬಾ ಕೋಪ ಬಂದಿದೆ ಅಂತ ಹೇಳಿ ಕಾಣಿಸಕತ್ತದ. ಆಮೇಲೆ ಸೀರಿಯಸ್ನೆಸ್ಸೇ ಇಲ್ಲ ವಿನಯ್ ಅವ್ರಿಗೂ ಅಂತಾನು ಹೇಳ್ಬೋದು. ಯಾಕಂತಂದ್ರೆ ಅದನ್ನ ನಾವು ಹೇಳ್ತಿಲ್ಲ, ಸುದೀಪ್ ಅವರೇ ಹೇಳಕತ್ತಿದ್ದಾರೆ. ಏನು ಸೀರಿಯಸ್ನೆಸ್ಸೇ ಇಲ್ಲಲ್ಲ ವಿನಯ್ ಅಂತ ಕೂಡ ಹೇಳಿದಾರ. ನೋಡೋಣ ಇನ್ನು ಮುಂದಾದ್ರೂ ಸೀರಿಯಸ್ನೆಸ್ ಬರುತ್ತಾ ಇಲ್ವಾ ಅಂತ ಹೇಳಿ. ಪ್ರತಾಪ್ ಅವರು ಕೂಡ ಇಲ್ಲಿವರೆಗೂ ಏನೂ ತಪ್ಪು ಮಾಡದೆ ಕರೆಕ್ಟಾಗಿ ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳಿ ನಾವೆಲ್ಲರೂ ನೋಡಿದ್ವಿ. ಆಮೇಲೆ ರೂಲ್ಸ್ ರೆಗ್ಯುಲೇಷನ್ಸ್ ಅವರು ಕೂಡ ತುಂಬ ಚೆನ್ನಾಗಿ ಫಾಲೋ ಮಾಡೋದನ್ನ ಕೂಡ ನಾವು ನೋಡಿದ್ವಿ. ಆದ್ರೆ ಇವತ್ತು ಏನಾಗಿದೆ ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅಂತ ಹೇಳಿ ಅನ್ಕೊಳಕತ್ತೀನಿ. ಗೊತ್ತಾಗಿಲ್ಲ ಅಂದ್ರೆ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ, ಈಗ ಸುದೀಪ್ ಸರ್ ಅವ್ರು ಬರಕತ್ತಾರಲ್ವಾ, ಬಂದಾಗ ಅದು ಬಜಾರ್ ಆಗ್ತಿರ್ತದಲ್ವ, ಆ ಬಜಾರ್ ಆದ್ರೂ ಕೂಡ ಯಾರು ಇನ್ನೂ ಬಂದೇ ಇಲ್ಲ. ಒಂದು 4 ಜನ ಅಲ್ಲಿ ಕುಂತಿದ್ದಾರ ಸೋಫಾ ಮೇಲೆ. ಆದ್ರೆ ಎಲ್ರು ಬರ್ಬೇಕಲ್ವಾ, ಎಲ್ರು ಬಂದು ಕುಂತ ಮೇಲೆ ಸುದೀಪ್ ಸರ್ ಅವ್ರು ಬರ್ತಾರ. ಬಜಾರ್ ಆದ್ರೂ ಕೂಡ ಇನ್ನೂ ಬರ್ತಾನೆ ಇಲ್ಲ. ಎಲ್ರು ಅವ್ರವ್ರದ್ರಾಗೆ ಇದಾರೆ. ಇನ್ನೂ ಮಲ್ಕೊಂಡಿದ್ರ ಏನಂಗೆಲ್ಲ ಸುದೀಪ್ ಸರ್ ಅವರು ಬೈದಿದಾರ. ನೋಡಮ್ಮ ಪ್ರತಾಪ್ ಅವರು ಇನ್ನು ಯಾವ ತರ ರಿಯಾಕ್ಟ್ ಮಾಡ್ತಾರೋ ಅಂತ ಹೇಳಿ. ಯಾಕಂತಂದ್ರೆ ಅವರು ಇದೇ ಫಸ್ಟ್ ಟೈಮ್ ಅಂತ ಅನ್ಸಕತ್ತದ. ಮೈಕ್ ಅಲ್ಲೇ ಇದೆ, ಬಂದ್ಬಿಟ್ಟಿದಾರ, ತುಂಬಾ ಅರ್ಜೆಂಟ್ ಇಂದ ಬಂದ್ಬಿಟ್ಟಿದಾರ. ಅದನ್ನೆಲ್ಲ ಅವಾಗೆ ಮೈಕ್ ಹಾಕೊಂಡು ಮೊದ್ಲೇ ಬಂದು ಕುಂತಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಅನಿಸ್ತದ. ಬಟ್ ನೋಡೋಣ ಯಾರ್ಯಾರಿಗಿನ್ನ ಏನೇನು ಬೈದಿದ್ದಾರೆ ಅಂತ ಹೇಳಿ. ಅಲ್ಲಿ ಜಾಸ್ತಿ ಜನ ಕುಂತಿರ್ಲಿಲ್ಲಲ್ವಾ, ಹಾಗಾಗಿ ಸುದೀಪ್ ಸರ್ ಅವ್ರಿಗೆ ತುಂಬಾ ಕೋಪ ಬಂದಿದೆ. ಸ್ಟಾರ್ಟಿಂಗ್ ಬಂದ ತಕ್ಷಣನೇ ಗೆಟ್ ಔಟ್ ಅನ್ನೋ ಮಾತನ್ನ ಕೂಡ ಹೇಳಿದಾರ. ಇದು ಸೀರಿಯಸ್ ಆಗಿ ಹೇಳಿದಾರ, ಕಾಮಿಡಿ ಆಗಿ ಹೇಳಿದಾರ ಅಂತ ಹೇಳಿ ಗೊತ್ತಾಗ್ತಿಲ್ಲ. ಲಾಸ್ಟ್ ಟೈಮ್ ಏನೋ ಇದೇ ತರ ಸೀರಿಯಸ್ ಆಗಿ ಇದೇ ನಡೀತಿದೆ ಅಂತ ಹೇಳಿ ನಾವೆಲ್ಲರೂ ಅನ್ಕೊಂಡಿದ್ವಿ. ಆದ್ರೆ ಅವತ್ತು ಕಾಮಿಡಿ ಆಗಿ ಆಗ್ಬಿಡ್ತು. ಬಟ್ ಇವತ್ತು ಕಾಮಿಡಿ ಅಂತ ಹೇಳಿ ಅನ್ಸವಲ್ತು. ಯಾಕಂತಂದ್ರೆ ನಿನ್ನೆ ಮೈಕಲ್ ಅವರು ಆ ಮಾತು ಹೇಳಿದಾರಲ್ವಾ, ಅದಕ್ಕೆ ಅವ್ರಿಗೆ ಗೇಟ್ ಪಾಸ್ ಅನ್ನೋ ತರ ಹೇಳಿದಾರ. ನೋಡೋಣ ಏನಾಗುತ್ತೆ. ಹೀಗೆ ಗೇಟ್ ಪಾಸ್ ಮಾಡಿಸ್ಬಿಡ್ತಾರೋ ಅಥವಾ ಇರಿಸ್ತಾರೋ, ಏನು ಮಾತಾಡ್ತಾರೋ ಅಂತ ಹೇಳಿ ಇವತ್ತಿನ ಎಪಿಸೋಡ್ ನೋಡಿಬಿಟ್ಟು ನಾಳೆ ನಿಮ್ಗೆ ಡೀಟೇಲ್ ಆಗಿ ರಿವ್ಯೂನಾಗ ಹೇಳ್ತೀನಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.